ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂತಹ ಒಂದು ಸಮಯ ಬಂದೇ ಬರುತ್ತೆ. ಅವನಿಗೆ ಯಾರೊಂದಿಗೂ ಏನು ಕೊಡುವುದಿಲ್ಲ, ತೆಗೊಳ್ಳುವುದು ಇರುವುದಿಲ್ಲ, ಹೃದಯವು ನೋಯೋದಿಲ್ಲ ಅಥವಾ ಕಣ್ಣುಗಳು ಅಳೋದಿಲ್ಲ. ಹಾಗೆ ಯಾರಾದರೂ ಮಾತಾಡಿದರೂ ಪರವಾಗಿಲ್ಲ, ಮಾತನಾಡದಿದ್ದರೂ ಪರವಾಗಿಲ್ಲ. ಈ ಎರಡು ಅಭ್ಯಾಸಗಳನ್ನು ಹೊಂದಿರುವ ಜನರು ಎಂದಿಗೂ ಯಾರಿಗೂ ಸೇರಿದವರಲ್ಲ. ಮೊದಲ ಅಭ್ಯಾಸ ಅವರು ಅನೇಕ ಜನರೊಂದಿಗೆ ಮಾತನಾಡುವ ಅಭ್ಯಾಸ ಮಾಡಿಕೊಂಡಾಗ, ಮತ್ತು ಇನ್ನೊಂದು ಅವರು ತಮ್ಮ ನೋವನ್ನು ಎಲ್ಲರಿಗೂ ಹೇಳಲು ಪ್ರಾರಂಭಿಸಿದಾಗ. ಯಾರನ್ನಾದರೂ ಕೆಟ್ಟವರು ಎಂದು ಹೇಳುವುದಾದರೂ ಯಾಕೆ ನಾವು ಸರಿಯಿಲ್ಲ, ನಾವು ಎಲ್ಲರನ್ನು ಒಳ್ಳೆಯವರೆಂದು ಪರಿಗಣಿಸಿಬಿಡುತ್ತೇವೆ. ಅಳುವವನು ಅವನು ಯಾರು ಹೃದಯದಿಂದ ಸಂಬಂಧವನ್ನು ಬೆಸೆದಿರುತ್ತಾನೋ. ಸ್ವಾರ್ಥಕ್ಕಾಗಿ ಸಂಬಂಧವನ್ನು ಬೆಸೆಯೋರು ಕಣ್ಣಲ್ಲಿ ನೀರು ಬರುವುದಿಲ್ಲ, ಅವರ ಕಣ್ಣಲ್ಲಿ ನಾಚಿಕೆ ಇರುವುದಿಲ್ಲ. ಈ ಮಾತು ನಿಜ. ಬಿಟ್ಟು ಹೋಗಬೇಕು ಎಂದವರು ಹೋಗಿಯೇ ಹೋಗುತ್ತಾರೆ. ಕಾರಣ ಏನೇ ಇದ್ದರೂ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದವರು ಮುಂದುವರಿಸುತ್ತಾರೆ. ಸಂದರ್ಭ ಏನೇ ಇದ್ದರೂ. ಯಾರಾದರೂ ನಮ್ಮವರನ್ನು ಕಳೆದುಕೊಳ್ಳುವ ಭಯವು ಈ ಪ್ರಪಂಚದ ಅತಿ ದೊಡ್ಡ ಭಯವಾಗಿದೆ. ಇದನ್ನು ಕೇವಲ ಅವರು ಅರ್ಥ ಮಾಡಿಕೊಳ್ಳಬಹುದು. ಯಾರು ಯಾರನ್ನಾದರೂ ಕಳೆದುಕೊಂಡಿರುತ್ತಾರೆ. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ನಂಬಿರಿ, ನೀವು ತುಂಬ ಸಂತೋಷವಾಗುತ್ತೀರಿ. ಪ್ರತಿಯೊಂದು ಸಂಬಂಧವು ವಿಶೇಷ ಎಂದು ನಂಬಬೇಡಿ. ನಮ್ಮವರೇ ಎಂದು ತೋರಿಸುವ ವ್ಯಕ್ತಿ ಸುಲಭವಾಗಿ ಮೋಸ ಮಾಡಿಬಿಡಬಹುದು. ಸಂಬಂಧ ಹೊಸದಾಗಿದ್ದಾಗ ಒಬ್ಬ ವ್ಯಕ್ತಿಯು ಮಾತನಾಡಲು ಕಾರಣವನ್ನು ಹುಡುಕುತ್ತಾನೆ, ಮತ್ತು ಅದೇ ಸಂಬಂಧವು ಹಳೆಯದಾದರೆ ದೂರ ಹೋಗಲು. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಯಾರು ನಿಮ್ಮನ್ನು ಅರ್ಥ ಮಾಡಿಸುತ್ತಾರೋ ಅವರಿಗಿಂತ ಆತ್ಮೀಯ ಇನ್ನೊಬ್ಬರು ಇರಲು ಸಾಧ್ಯವಿಲ್ಲ. ಜೀವನದಲ್ಲಿ ಇಂಥ ಆಟಿಟ್ಯೂಡ್ ಬೆಳೆಸಿಕೊಳ್ಳಿ. ಯಾರು ಹೇಗಿದ್ದಾರೆ ಅವರಿಗೆ ಅದೇ ಭಾಷೆಯಲ್ಲಿ ವಿವರಿಸಿ. ಯಾರು ನಿಮ್ಮ ಕೆಟ್ಟ ಸಮಯದಲ್ಲಿ ಕೈ ಬಿಟ್ಟಿರುತ್ತಾರೋ ಇದನ್ನು ತಿಳಿದುಕೊಳ್ಳಿ. ಎಂದಿಗೂ ನಿಮ್ಮ ಜೊತೆ ಇರಲೇ ಇಲ್ಲ. ನಿಮ್ಮನ್ನು ಮರೆತವರು ಒಂದು ದಿನ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅವರ ಅಗತ್ಯದ ದಿನ ಬರಲು ಬಿಡಿ. ಸಂತೋಷದ ಹುಡುಕಾಟದಲ್ಲಿ ತನ್ನ ಜೀವನದುದ್ದಕ್ಕೂ ದುಃಖದಲ್ಲೇ ಇರುವ ವ್ಯಕ್ತಿಯನ್ನು ಮನುಷ್ಯ ಎಂದು ಕರೆಯಲಾಗುತ್ತೆ. ಜೀವನದಲ್ಲಿ ಯಾರಿಗಾಗೋ ಎಂದಿಗೂ ಅಳಬೇಡಿ. ಯಾರು ನಿಮ್ಮವರೋ ಅವರು ಎಂದಿಗೂ ನಿಮ್ಮನ್ನು ಅಳಲು ಬಿಡುವುದಿಲ್ಲ. ನಿಮ್ಮ ಕೆಟ್ಟ ದಿನಗಳನ್ನು ಮೌನವಾಗಿ ಕಳೆದು ಬಿಡಿ. ಇಲ್ಲವೇ ಜಗತ್ತು ಅದನ್ನು ತಮಾಷೆ ವಸ್ತುವನ್ನಾಗಿ ಮಾಡಿಬಿಡುತ್ತದೆ. ಯಾರನ್ನಾದರೂ ಇಷ್ಟು ಪ್ರೀತಿಸಬೇಡಿ, ನಂತರ ಪ್ರೀತಿ ನಿಮ್ಮನ್ನು ಬದುಕಲು ಬಿಡದಿರುವಷ್ಟು. ಧನ್ಯವಾದಗಳು ಸ್ನೇಹಿತರೆ.